ತಾಲೂಕು ಪಂಚಾಯಿತಿ ಸಮೀಪ ಆಪರೇಷನ್ ಸಿಂಧೂರ್ನಲ್ಲಿ ಪಾಕ್ ಉಗ್ರಗಾಮಿಗಳಿಗೆ ಇತ್ತೀಚೆಗೆ ಬಲಿಯಾದ ನೆರೆಯ ಆಂಧ್ರಪ್ರದೇಶದ ಕಲ್ಲಿತಾಂಡ ವೀರಯೋಧ ಮುರಳಿ ನಾಯಕ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಹೆಸರಿನಲ್ಲಿ ಅನ್ನದಾನ ಮಾಡುವ ಕಾರ್ಯಕ್ರಮವನ್ನು ಬಾಗೇಪಲ್ಲಿ ತಾಲೂಕು ಲಂಬಾಣಿ ಸಮುದಾಯದಿಂದ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಅವರು, ಪಹಲ್ಗಾಮ್ನಲ್ಲಿ ಉಗ್ರವಾದಿಗಳ ದುಷ್ಕೃತ್ಯದಲ್ಲಿ 26 ಮಂದಿ ಭಾರತೀಯರನ್ನ ಕಳೆದುಕೊಂಡಿದ್ದೇವೆ. ಅದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಮೂಲಕ ಪಾಕ್ ಉಗ್ರವಾದಿ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ ಎಂದರು. ಈ ಕಾರ್ಯಾಚರಣೆ ವೇಳೆ ಲಂಬಾಣಿ ಸಮುದಾಯದ ಹೆಮ್ಮೆಯ ಯೋಧ ಮುರಳಿ ನಾಯಕ್ ಅವರನ್ನ ಕಳೆದುಕೊಂಡಿದ್ದೇವೆ. ಮುರಳಿ ನಾಯಕ್ ನಮ್ಮ ದೇಶ ರಕ್ಷಣೆಗೆ ಪ್ರಾಣ ತೆತ್ತು ದೇಶ ಪ್ರೇಮ ತೋರಿದ್ದು ಪ್ರೇರಣಾದಾಯಕವಾಗಿದ್ದಾರೆ. ಹಾಗಾಗಿ ಮತ್ತಷ್ಟು ಮಂದಿ ನಮ್ಮ ಸಮುದಾಯದಿಂದ ದೇಶ ಸೇವೆಗೆ ಮುಂದಾಗಬೇಕು ಎಂದರು. ಗಂಡು ಮಗು ಹುಟ್ಟಿದಂಥ ಕುಟುಂಬ, ಅವರು ವಲಸೆ ಬಾಂಬೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆದರೂ ಆ ಹುಡುಗ ಮುರಳಿ ನಾಯಕರು ದೇಶದ ಬಾವುಟವನ್ನು ನನ್ನ ಎದೆಯ ಮೇಲೆ ನಾನು ಸತ್ತಾಗ ಅದನ್ನು ಇಟ್ಕೊಂಡು ಸಾಯಬೇಕು ಎಂಬ ಒಂದು ಛಲ ಆ ಗ್ರಾಮದಲ್ಲಿ ಹೇಳ್ಕೊಂಡಿರೋದು ಇವತ್ತು ನಾವು ಮೀಡಿಯಾಗಳಲ್ಲಿ ಸಹ ನೋಡ್ತಾ ಇದ್ದೀವಿ. ಆದ್ದರಿಂದ ಮುರಳಿ ನಾಯಕ್ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ದೇಶದ ಗಡಿ ಭಾಗದಲ್ಲಿ 6 ಜನ ಹೋಗಿದ್ರು. ಆ 6 ಜನರಲ್ಲಿ ಎಬ್ಬಿಸಿಕೊಂಡು ಹೋದಂಥವರು ಮುರಳಿ ನಾಯಕ್ ಎಂಬುದಾಗಿ ನಮಗೆ ಮಾಹಿತಿ ಸಿಗ್ತಾ ಇದೆ. ಮುರಳಿ ನಾಯಕ್ ಅವರು 14 ಜನರನ್ನ ಪಾಕಿಸ್ತಾನದವರನ್ನ ಕೊಂದು ತಾನು ಸಹ ವೀರ ಮರಣವನ್ನು ಹೊಂದಿದ್ದಾರೆ. ದೇಶಕ್ಕಾಗಿ ಅವರು ಕೊಟ್ಟಂಥ ಸೇವೆಗೆ ನಾವು ಲಂಬಾಣಿ ಸಮುದಾಯದ ಎಲ್ಲರೂ ನಾವು ಗರ್ವದಿಂದ ಅವರಿಗೆ ಈ ಒಂದು ಶ್ರದ್ಧಾಂಜಲಿಯನ್ನು ಸಹ ನಾವು ಅರ್ಪಿಸ್ತಾ ಇದ್ದೇವೆ. ಇದೇ ವೇಳೆ ಮುರಳಿ ನಾಯಕ್ ಅವರ ಹೆಸರಿನಲ್ಲಿ 100 ಮಂದಿಗೆ ಅನ್ನದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಬಂಜಾರ ಸಮುದಾಯದ ಅಧ್ಯಕ್ಷ ನಾರಾಯಣ ನಾಯಕ್, ಪ್ರಧಾನ ಕಾರ್ಯದರ್ಶಿ ಶಂಕರ ನಾಯಕ್, ಉಪಾಧ್ಯಕ್ಷ ಶಂಕರ್, ನಾರಾಯಣ್ ನಾಯಕ್, ವೆಂಕಟರಾಮಪ್ಪ, ಶ್ರೀನಿವಾಸ್, ನಾಗಿನಾಯಕ್, ವಕೀಲ್ ಬಾಬು ನಾಯಕ್ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.